ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಕಾಟೇರ ಸಿನಿಮಾದ ರೈತ ಭಾವನೆಗಳನ್ನು ಒಳಗೊಂಡ ನನ್ನ ಮಣ್ಣು ನನ್ನ ಹಕ್ಕು ಹಾಡು ರಿಲೀಸ್ ಆಗಿದೆ. ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಇದರಲ್ಲಿ ಚಿತ್ರತಂಡ ಹೆಚ್ಚಿನ ಮಾಹಿತಿಯನ್ನ ರಿವೀಲ್ ಮಾಡದೇ ಇದ್ದರೂ ರೈತರ ಸಿನಿಮಾನೇ ಆಗಿದೆ ಎಂದು ತಿಳಿದುಬರುತ್ತದೆ. ಕೆಲವು ದಿನಗಳ ಹಿಂದೆ ಈ ಚಿತ್ರದಲ್ಲಿರೋ ರೈತರ ಹಾಡನ್ನ ರಿಲೀಸ್ ಮಾಡುತ್ತಾರೆಂಬ ವಿಷಯ ಹೊರಬಿದ್ದಿತ್ತು. ಅದರಂತೆ ಡಿಸೆಂಬರ್ 23ರಂದು ರೈತರ ದಿನಾಚರಣೆಯ ಹಿನ್ನೆಲೆ ಕಾಟೇರ ಚಿತ್ರತಂಡ ಮಂಡ್ಯದಲ್ಲಿ ದೊಡ್ಡ ಈವೆಂಟ್ ಹಮ್ಮಿಕೊಂಡು ತಮ್ಮ ಚಿತ್ರದ ರೈತರ ಬಗೆಗಿನ ಹಾಡನ್ನ ರಿಲೀಸ್ ಮಾಡಿದೆ. ಕಾರ್ಯಕ್ರಮದಲ್ಲಿ ಸಕ್ಕರೆ ನಾಡಿನ ಜನತೆ ಈ ಹಾಡು ಬಿಡುಗಡೆಗೆ ಸಾಕ್ಷಿಯಾಗಿದ್ದಾರೆ. ಕಾಟೇರ ಸಿನಿಮಾದ ನನ್ನ ಮಣ್ಣು ನನ್ನ ಹಕ್ಕು ಹಾಡನ್ನ ಅನಿರುದ್ಧ ಶಾಸ್ತ್ರಿ, ಮಧ್ವೇಶ್ ಭಾರದ್ವಾಜ್, ಅಭಿಷೇಕ್ ಎಂಆರ್, ವಿಶಾಖ್ ನಾಗಲಪುರ ಹಾಡಿದ್ದು, ಇದಕ್ಕೆ ವಿ ಹರಿಕೃಷ್ಣ ಸಂಗೀತ ಒದಗಿಸಿದ್ದಾರೆ. ಇದಕ್ಕೆ ಪುನೀತ್ ಆರ್ಯ ಸಾಹಿತ್ಯ ಬರೆದಿದ್ದು, ಸದ್ಯ ಹಾಡು ಆನಂದ್ ಆಡಿಯೋದಲ್ಲಿ ರಿಲೀಸ್ ಮಾಡಲಾಗಿದೆ. ಚಿತ್ರದ ರೈತರ ಗೀತೆ ಬೇರೆ ಲೆವೆಲ್ ಕಿಚ್ಚು ಕಟ್ಟಿಕೊಟ್ಟಿದ್ದು, ಇದನ್ನ ಕೇಳ್ತಾ ಹೋದ್ರೆ ರೋಮಾಂಚನವಾಗಿ ಕ್ರಾಂತಿಯ ಕಿಚ್ಚು ಎದೆಯಲ್ಲಿ ಉರಿಯುತ್ತಲೇ ಹೋಗುತ್ತದೆ. ಯಾವುದೇ ಸೃಷ್ಟಿ ಮಾಡೋನು ರೈತ ಮಾತ್ರ. ಎಲ್ಲರೂ ಹಿಂದೆ ನೋಡಿ ನನ್ನ ನೋಡ್ದೆ ತಂಗೆ ಯಾಕೆ ಹೋಗುತ್ತೀ, ನಿನ್ನ ನೋಡಿ ನಾಚ್ಕೋತೈತೆ ನನ್ನ ಮೂಗುತ್ತಿ. ಪಸಂದಾಗವ್ನೆ ಬಲು ಪಸಂದಾಗವ್ನೆ, ನಗ್ರೆ ಚೆಂದ ನೋಡೋ ಬಂದ ನನ್ನ ಬಂಗಾರ. ಪಾಪ ಬಂದ್ರೆ ಅಯ್ಯೋ ಸಿದ್ದೆ ಸುಳು ಚಚ್ತೀರ, ಹೋಗ ಅಪರೂಪ ನಮ್ಮೂರ ಹಮ್ಮೀರ. ಕಪ್ಪು ತಂದು ಆನೆ ಹಂಗೆ ಪಸಂದಾಗವ್ನೆ, ಹೇರನ್ನ ಸಾವಿತೇರಿ ನಂಗೆ ಪಸಂದಾಗವ್ನೆ. ನೋಡ್ತಾ ನೋಡ್ತಾ ಹೋಗೈತೆ ಸ್ಯಾನೆ ಪಿರುತಿ ಆಡಿ, ನೋಡ್ತಾ ನಿನ್ನ ಹೋಗೈತೆ ಸ್ಯಾನೆ ಪಿರುತಿ. ಪಕ್ಕಲ್ಲಿದ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ. ಹೋದಂಗೆ ಅನಿಸ್ತಾ ಇದೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಆ ಹಾಡಿನ ಲಿರಿಕ್ಸ್ ಆಗಲಿ, ಆ ಹಾಡಿನ ಟ್ಯೂನೇ ಆಗಲಿ, ಆ ಬೀಟ್ ಆಗಲಿ ಅಷ್ಟು ಕ್ಯಾಚಿ ಆಗಿದೆ. ಎಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾದಲ್ಲಿ ಕಾಟೇರ ಪ್ರೀ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮ್ಗೆ ಎಷ್ಟು ಖುಷಿನೋ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ. ಯಾಕೆಂದ್ರೆ ಡಿ-ಬಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಮಂಡ್ಯದಲ್ಲಿ ಇರೋಷ್ಟು ಅಭಿಮಾನ ಅವ್ರಿಗೆ ಇನ್ನೆಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ. ನಮಸ್ಕಾರ ಮಂಡ್ಯ. ತಂದೆ ತಾಯಿ ಸಮನಾದ ಎಲ್ಲ ಹಿರಿಯರಿಗೂ, ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ಎಲ್ಲ ಅನ್ನದಾತರಿಗೂ, ಡಿ-ಬಾಸ್ ಸೆಲೆಬ್ರಿಟಿಗಳಿಗೂ, ಚಿಕ್ಕ ಕಲಾವಿದ ರೇವಣ್ ಸಿತ್ತುಳ್ಳಿ ಪುಲಾರಿ ಮಾಡುವ ನಮಸ್ಕಾರ. ಕಾಟೇರ ಸಿನಿಮಾ 100 ದಿನ ಓಡ್ಬೇಕು, ಓಡಿಸ್ತೀವಿ. ಅಭಿಮಾನಿಗಳು ಡಿ-ಬಾಸ್ ಜೊತೆಗೆ ಜೀವ ಕೊಟ್ಟು ಕಾಟೇರ ಸಿನಿಮಾ 100 ದಿವಸ ಓಡಿಸ್ತೀವಿ. ಸುಮ್ನೆ ಅಲ್ಲಮ್ಮ, ಚಾಲೆಂಜಿಂಗ್ ಸ್ಟಾರ್ ಫ್ಯಾನು, ಗತ್ತು ಗಮ್ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತು. ಡಿ-ಬಾಸ್ 29ಕ್ಕೆ ನಿಮ್ಮ ಹತ್ರ ಬರ್ತಾವ್ರೆ.
ಅವರನ್ನ ನೀವು ಮನೆಯವರು ಕರ್ಕೋತೀರಾ, ಮನಸ್ಸಲ್ಲಿ ಇಟ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಈ ಚಿತ್ರದ ಒಬ್ಬ ನಿರ್ದೇಶಕನಾಗಿ ತರುಣ್ ಆಗ್ಬೋದು, ಹರಿಕೃಷ್ಣ ಆಗ್ಬೋದು, ಈ ಚಿತ್ರದಲ್ಲಿ ಮಾಡಿದಂತ ನಮ್ಮ ಮಾಲಾಶ್ರೀ ಅವರ ಮಗಳು ನಾಯಕಿಯಾಗಿ ಮಾಡಿದ್ದಾರೆ, ಶ್ರುತಿ ಅವರು ಮಾಡಿದ್ದಾರೆ, ಪದ್ಮಾವಸಂತಿ ಅವರು ಮಾಡಿದ್ದಾರೆ, ಚೇತನ್ ಮಾಡಿದ್ದಾರೆ, ಸುಮಾರು ನಮ್ಮ ಅವಿನಾಶ್ ಅವರಾಗ್ಬೋದು, ಸುಮಾರು ತುಂಬಾ ವಿನೋದ್ ಆಳ್ವ, ಜಗಪತಿ ಬಾಬು, ಹಲವಾರು ಬಿರೋದರವರಿದ್ದಾರೆ, ನಮ್ಮ ಪುಟ್ಟರಾಜು ಇದ್ದಾರೆ. ಸೊ ಎಲ್ಲರೂ ಒಳ್ಳೆ ಪಾತ್ರಗಳನ್ನು ಮಾಡಿ ತುಂಬಾ ಖುಷಿಯಾಗಿ ಈ ಚಿತ್ರನ ಮುಗಿಸಿದೀವಿ. ಅದೇ ತರ ಈ ಒಳ್ಳೆ ಹಾಡಿನ ಇವತ್ತು ಏನ್ ದೃಶ್ಯ ನೋಡಿದ್ರಿ, ಹಾಡುಗಳನ್ನ ಏನ್ ಕೇಳ್ತಾ ಇದ್ದೀರಾ, ಹರಿಕೃಷ್ಣ ಎಲ್ಲ ಹಾಡುಗಳನ್ನು ತುಂಬಾ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಗೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಇಲ್ಲಿಂದನೇ ಪಾತ್ರಗಳಿಗೆ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ಇರೋಚಿರ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ. ನಾನು ಅವತ್ತು ಹೇಳೋದು ಇವತ್ತು ಹೇಳೋದು, ಈ ಹಸಿ ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು. ಇವತ್ತು ರೈತರ ದಿನಾಚರಣೆ, ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ, ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ. ಅವ್ರಿಗೆ ಸಿಂಪತಿ ಬೇಕಾಗಿಲ್ಲ, ನ್ಯಾಯವಾದ ಬೆಲೆ ಕೊಟ್ಬಿಡ್ರೆ ಸಾಕು. ಹೌದಲ್ಲ? ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ ಇಷ್ಟಪಡ್ತೀನಿ. ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ. ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಹಾಕೊಂಡು ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ. ಈಗ ನೋಡಿ, ಮಾಲಾಶ್ರೀ ಮಗಳು ಮೊದಲನೇ ಸರಿ ಮಾಡ್ತಾ ಇದ್ದಾರೆ. ನೀವು ಮಾಲಾಶ್ರೀ ಎಷ್ಟು ಗೌರವ ಕೊಟ್ರಿ, ಎತ್ತರಕ್ಕೆ ಬೆಳೆಸಿದ್ರಿ, ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ, ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಯಾಕಂದ್ರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ, ಇವತ್ತು ಹೇಳ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು. ಒಂದು ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಹೀಗೆ ಇರಲಿ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ದಯಮಾಡಿ ಏನಾದ್ರು ಲೇಟ್ ಮಾಡಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು.